ನಮಸ್ಕಾರ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ಜುಡಿಷಿಯರಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಂಟಿನ್ಯೂಸ್ ರಿವಿಷನ್ ಸೀರೀಸ್ ಅಂತ ಏನು ನಾವು ಪ್ರಾರಂಭ ಮಾಡಿದ್ದೇವೆ, ಅದರದ್ದು 2ನೇ ದಿನ. ಸೊ ಇವತ್ತು ನಾವು ಈ ಕಾನ್ಸ್ಟಿಟ್ಯೂಷನ್ ಒಂದು ಸಬ್ಜೆಕ್ಟ್ ತೊಗೊಂಡು ಅದರಲ್ಲಿ ಯಾವ ವ್ಯಕ್ತಿಗಳನ್ನು, ಯಾವ ಆರ್ಟಿಕಲ್ಗಳಲ್ಲಿ ಇಂಪೀಚ್ಮೆಂಟ್ ಹೇಳುವಂಥ ಒಂದು ಪ್ರೊಸೀಡಿಂಗ್ಸ್ ಇದೆ, ಅವರನ್ನು ಹೇಗೆ ತೆಗೆದುಹಾಕ್ಬೋದು ಹೇಳುವಂಥದ್ದು, ಒಂದು ಹುದ್ದೆಯಿಂದ ಒಬ್ಬ ವ್ಯಕ್ತಿಯನ್ನು ಹೇಗೆ ಅವರನ್ನು ತೆಗೆದುಹಾಕ್ಬೋದು ಹೇಳುವಂಥದ್ದಕ್ಕೆ ಪಾರ್ಲಿಮೆಂಟ್ ಮುಖಾಂತರ ಪಾರ್ಲಿಮೆಂಟ್ ರೆಸಲ್ಯೂಷನ್ ಪಾಸ್ ಮಾಡಿ ಅವರನ್ನು ಆ ಹುದ್ದೆಯಿಂದ ಕೆಳಗಿಳಿಸುವಂಥ ಇದಕ್ಕೆ ಇಂಪೀಚ್ಮೆಂಟ್ ಅಂತ ಹೇಳಿ ನಾವು ಕರಿಬೋದು. ಸೊ ಕೆಲವೊಂದು ವ್ಯಕ್ತಿಗಳಿದ್ದಾರೆ, ಕೆಲವೊಂದು ಹುದ್ದೆಗಳಿವೆ, ಅಂಥ ಹುದ್ದೆಗಳಿಗೆ ವೆರಿ ಸ್ಪೆಸಿಫಿಕ್ ಆದಂಥ ಪ್ರೊಸೀಜರ್ ಇದೆ. ಇಂತಿಷ್ಟೇ ರೆಸಲ್ಯೂಷನ್ನು, ಇಂತಿಷ್ಟು ಮೆಜಾರಿಟಿಯಲ್ಲಿ ಬರಬೇಕು, ಇದೇ ರೀತಿಯ ಗ್ರೌಂಡ್ಸ್ಗಳಲ್ಲಿ ಅವರನ್ನು ತೆಗೆದುಹಾಕಬೇಕು ಹೇಳುವಂಥ ವಿಚಾರಗಳನ್ನು ನಾವು ನೋಡ್ತೇವೆ. ಸೊ ಅದಕ್ಕೋಸ್ಕರ ಆ ಎಕ್ಸಾಮ್ ದೃಷ್ಟಿಕೋನದಲ್ಲಿ ಈ ಕಾನ್ಸೆಪ್ಟನ್ನು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ಆ ಕಾನ್ಸೆಪ್ಟನ್ನು ಸ್ವಲ್ಪ ಸೂಕ್ಷ್ಮವಾಗಿ ತಿಳ್ಕೊಂಡ ನಂತರ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಹೇಗೆ ಬೇರೆ ಕ್ವಶನ್ ಪೇಪರಲ್ಲಿ ಆಲ್ ಓವರ್ ಇಂಡಿಯಾ ಇರ್ಬೋದು, ಕರ್ನಾಟಕದಲ್ಲಿರ್ಬೋದು, ಈ ಇಂಪೀಚ್ಮೆಂಟ್ ಹೇಳುವಂಥ ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ. ಹಾಗಿದ್ರೆ ಪ್ರಾರಂಭ ಮಾಡೋಣ. ಸೊ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ಸ್, ಪರ್ಸನ್ಸ್ ಹೂ ಕ್ಯಾನ್ ಬಿ ಇಂಪೀಚ್ಡ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಪ್ರಾಕ್ಟಿಕಲಿ ಇಂಪೀಚ್ಮೆಂಟ್ ನಮ್ಮ ದೇಶದಲ್ಲಿ ಯಾರನ್ನೂ ಇಂಪೀಚ್ ಮಾಡಿಲ್ಲ, ಆ ರೀತಿಯಲ್ಲಿ ಯಾರನ್ನೂ ಆ ಹುದ್ದೆಯಿಂದ ಕೆಳಗಿಳಿಸಲಿಲ್ಲ. ಆದರೂ ಪ್ರೆಸಿಡೆಂಟಿಗಿದೆ ಹಾಗೂ ಸುಪ್ರೀಂ ಕೋರ್ಟ್ ಜಡ್ಜ್, ಹೈಕೋರ್ಟ್ ಜಡ್ಜಸ್ಗೆ ಮೇನ್ ಆಗಿ ನಾವು ಹೇಳುವಂಥದ್ದು, ಸುಪ್ರೀಂ ಕೋರ್ಟ್ ಜಡ್ಜಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಇನಿಷಿಯೇಟ್ ಆಗಿದೆ ಪ್ರೊಸೆಸ್, ಬಟ್ ಅದು ಕಂಪ್ಲೀಟ್ ಆಗಿಲ್ಲ, ಕೆಲವೊಂದು ಕಾರಣಗಳಿಗೆ ಕಂಪ್ಲೀಟ್ ಆಗಿಲ್ಲ. ಸೊ ದ ಫಸ್ಟ್ ಪರ್ಸನ್ ಯಾವ ಜಸ್ಟಿಸ್ ವಿ ರಾಮಸ್ವಾಮಿ ಹೇಳುವಂಥ ಜಡ್ಜ್ ಅವರ ಇಂಪೀಚ್ಮೆಂಟ್ಗೋಸ್ಕರ 1993ರಲ್ಲಿ ಒಂದು ಇದಾಗಿತ್ತು ಇಂಪೀಚ್ಮೆಂಟ್ ಪ್ರೊಸೀಡಿಂಗು, ಬಟ್ ಅದು ಕಂಪ್ಲೀಟ್ ಆಗಲಿಲ್ಲ. ಹಾಗೆ ಇನ್ನೂ ಹಲವಾರು ಜನ ಜಡ್ಜಸ್ಗಳಿದ್ದಾರೆ, ಇದಿಷ್ಟೇ ಅಲ್ಲ, 4-5 ಪ್ರೊಸೀಡಿಂಗ್ಸ್ ಆಗಿರ್ಬೋದು ಹಾಗೆ, ಬಟ್ ವಿಚ್ ವಾಸ್ ನಾಟ್ ಕಂಪ್ಲೀಟೆಡ್. ಜಸ್ಟಿಸ್ ಸೌಮಿತ್ರ ಸೇನ್ ಅಂತ ಹೇಳ್ಬೋದು. ಹಾಗೆ ಇತ್ತೀಚೆಗೆ ರೀಸೆಂಟಾಗಿ ಇನಿಷಿಯೇಟ್ ಆಗಿದೆ, ಇದು ಕಂಪ್ಲೀಟ್ ಆಗಿದೆ ಇಲ್ಲೋ ಇಟ್ಸ್ ನಾಟ್ ಫೈನಲ್, ಸೊ ಇನಿಷಿಯೇಟ್ ಆಗಿದೆ. ಜಸ್ಟಿಸ್ ಯಶವಂತ್ ವರ್ಮಾ ಅವರಿಗೆ ಸಂಬಂಧಪಟ್ಟಾಗೆ ಆ ಪ್ರೊಸೆಸ್ ಇನಿಷಿಯೇಟ್ ಆಗಿರುವಂಥದ್ದು. ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟಾಗೆ ಯಾವುದೇ ಇದಾಗಿಲ್ಲ, ಬಟ್ ಹೈಕೋರ್ಟ್ ಜಡ್ಜಸ್ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ಕೆಲವೊಂದು ಇದನ್ನು ನೋಡ್ಬೋದು. ಹಾಗಿದ್ರೆ ಆ್ಯಕ್ಚುಲಿ ಆರ್ಟಿಕಲ್ ಏನು ಹೇಳುತ್ತೆ, ಕಾನ್ಸ್ಟಿಟ್ಯೂಷನ್ನ ಪ್ರಾವಿಷನ್ ಏನು ಹೇಳುತ್ತೆ, ಅದನ್ನು ನಾವು ನೋಡೋಣ. ಸೊ ಫಸ್ಟ್ ತುಂಬ ವೆರಿ ಇಂಪಾರ್ಟೆಂಟ್ ಅಂತಂದರೆ ಪ್ರೆಸಿಡೆಂಟನ್ನು ಆರ್ಟಿಕಲ್ 61 ಅಡಿಯಲ್ಲಿ ಇಂಪೀಚ್ ಮಾಡ್ಬೋದು, ಅವರನ್ನು ಹುದ್ದೆಯಿಂದ ಕೆಳಗಿಳಿಸ್ಬೋದು. ಹೇಗೆ ಇಲ್ಲಿ ನಾವು ನೋಡುವಂಥದ್ದಾದರೆ ನೋಡಿ, ವೆರಿ ಸ್ಪೆಸಿಫಿಕ್ ಆಗಿ ನಾವು ನೋಡಬೇಕಾಗತ್ತೆ. ಕೆಲವೊಂದೇ ಗ್ರೌಂಡ್ಸ್ಗಳ ಆಧಾರದ ಮೇಲೆ ಒಂದು ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನನ್ನು ವೈಲೇಟ್ ಮಾಡಿದರೆ ಮಾತ್ರ ಅವ್ರನ್ನ ಕೆಳಗಿಳಿಸ್ಬೋದು. ಸೊ ಯಾವ ರೀತಿ ಕೆಳಗಿಳಿಸ್ಬೋದು ಹೇಳುವಂಥದ್ದನ್ನು ನಾವಿಲ್ಲಿ ನೋಡ್ತೇವೆ. ಈ ಪ್ರೊಸೀಜರ್ ವೆರಿ ಇಂಪಾರ್ಟೆಂಟು, ಅರ್ಥ ಮಾಡ್ಕೊಳ್ಳಿ. 2 ಹೌಸ್ಗಳ ಪಾರ್ಟಿಸಿಪೇಷನ್ ನಾವು ನೋಡ್ತೇವೆ. 2 ಹೌಸ್ಗಳಲ್ಲಿ ಆ ರೆಸಲ್ಯೂಷನ್ ಪಾಸ್ ಆಗಬೇಕು. ಬಟ್ ಪಾಸ್ ಆಗೋಕ್ಕಿಂತ ಮೊದಲು ಆ ಪ್ರೊಸೀಜರ್ ಏನಂತಂದರೆ, ಫಸ್ಟ್ ಚಾರ್ಜ್ ಹ್ಯಾಸ್ ಟು ಬಿ ಪ್ರಿಫರ್ಡ್ ಬೈ ಈದರ್ ಆಫ್ ದಿ ಹೌಸ್. ಯಾವುದಾದ್ರೂ ಒಂದು ಹೌಸಲ್ಲಿ, ಈಗ 2 ಹೌಸ್ ಇರುತ್ತೆ, ಹೌಸ್ 1 ಅಂದರೆ ಲೋಕಸಭೆ ಇರ್ಬೋದು ಅಥವಾ ರಾಜ್ಯಸಭೆ ಇರ್ಬೋದು. ಸೊ ಯಾವ ಹೌಸಲ್ಲಾದರೂ ಇನಿಷಿಯೇಟ್ ಆಗ್ಬೋದು, ಇಲ್ಲಾದರೂ ಇನಿಷಿಯೇಟ್ ಆಗ್ಬೋದು, ಇಲ್ಲಾದರೂ ಇನಿಷಿಯೇಟ್ ಆಗ್ಬೋದು. ಸೊ ಇಲ್ಲಿ ಲೋಕಸಭೆ ಅಥವಾ ರಾಜ್ಯಸಭೆ ಎಲ್ಲಾದರೂ ಇನಿಷಿಯೇಟ್ ಆದರೆ ಅಥವಾ ರಾಜ್ಯಸಭೆ, ಇನ್ನೊಂದು ಹೌಸಲ್ಲಿ ಅದು ಅಪ್ರೂವ್ ಆಗಬೇಕು ಹೇಳುವಂಥದ್ದು. ಸೊ ಇಲ್ಲಿ ಇಂಟೆನ್ಷನ್ ಟು ಮೂವ್ ರೆಸಲ್ಯೂಷನ್ ಅಂತ ಹೇಳುವಂಥದ್ದನ್ನು ಒಂದು ಪಾಸ್ ಮಾಡ್ತಾರೆ. ಎಷ್ಟು ಜನ? ಮಿನಿಮಮ್ 1/4 ಮೆಂಬರ್ಸ್, ಟೋಟಲ್ ಮೆಂಬರ್ಸ್ ಎಷ್ಟಿದ್ದಾರೆ ಅದರಲ್ಲಿ ಕಾಲಭಾಗದಷ್ಟು ಮೆಂಬರ್ಸು ಅವರ ಸಹಿ ಹಾಕಿ, ರೈಟಿಂಗಲ್ಲಿ ಸೈನ್ಡ್ ಆ್ಯಂಡ್ ರಿಟರ್ನ್, ಈ ರೀತಿ ಇಂಪೀಚ್ಮೆಂಟ್ ಪ್ರೊಸೀಡಿಂಗನ್ನು ನಾವು ಮೂವ್ ಮಾಡ್ತೇವೆ ಹೇಳುವಂಥದ್ದು. ಇಂಟೆನ್ಷನ್ ಟು ಮೂವ್ ರೆಸಲ್ಯೂಷನನ್ನು 14 ದಿನಗಳ ನೋಟಿಸ್ ಕೊಟ್ಟು ಮೂವ್ ಮಾಡಬೇಕು. ಸೊ ಚಾರ್ಜ್ ಪ್ರಿಫರ್ಡ್ ಅಂತ ಹೇಳಿ ಹೇಳ್ತಾರೆ, ಚಾರ್ಜ್ ಪ್ರಿಫರ್ಡ್ ಬೈ 1 ಹೌಸ್ ಅಂತ ಹೇಳಿ. ಸೊ ಹಾಗೆ ಇಂಟೆನ್ಷನ್ ಟು ಮೂವ್ ಅದನ್ನು ಮೂವ್ ಮಾಡಿದಾಗ ರೆಸಲ್ಯೂಷನ್ ಪಾಸ್ ಮಾಡಬೇಕಾಗತ್ತೆ ಈ ಹೌಸು. ಎಷ್ಟು ರೆಸಲ್ಯೂಷನಲ್ಲಿ ಅಂತಂದರೆ ಇಲ್ಲಿ ನೋಡಿ, ಇಟ್ ಹ್ಯಾಸ್ ಟು ಬಿ ಪಾಸ್ಡ್ ಬೈ 2/3 ಆಫ್ ದಿ ಟೋಟಲ್ ಮೆಂಬರ್ಶಿಪ್ ಆಫ್ ದಿ ಹೌಸ್. ಸೊ ಇಲ್ಲಿ ನಾವು ನೋಡುವಂಥದ್ದು, ಈ ಹೌಸು ಇದನ್ನು ಪ್ರಾರಂಭಿಸಿದ ನಂತರ ಅದನ್ನು ಪಾಸ್ ಮಾಡಬೇಕು. ಎಷ್ಟು? 2/3 ಮೆಜಾರಿಟಿಯಲ್ಲಿ ಆ ರೆಸಲ್ಯೂಷನ್ ಪಾಸ್ ಮಾಡಬೇಕು. ಸೊ ಹೀಗೆ ಪಾಸ್ ಮಾಡಿದ ನಂತರ ಇನ್ನೊಂದು ಹೌಸು ಅದನ್ನು ಇನ್ವೆಸ್ಟಿಗೇಟ್ ಮಾಡುತ್ತೆ, ಹೌದು ಅದು ಚಾರ್ಜ್ ಸರಿ ಇದೆಯಾ ಇಲ್ವಾ ಅಂತ ಹೇಳಿ. ಹಾಗೆ ಸರಿ ಇದೆ ಅಂತ ಅನಿಸಿದರೆ ಇಲ್ಲಿ 2/3 ಮೆಜಾರಿಟಿಯಲ್ಲಿ ಇಲ್ಲೂ ಕೂಡ ರೆಸಲ್ಯೂಷನ್ ಪಾಸ್ ಮಾಡಬೇಕು. ಸೊ ದಿಸ್ ಇಸ್ ದ ಪ್ರೊಸೀಜರ್ ರಿಗಾರ್ಡಿಂಗ್ ದ ಪ್ರೆಸಿಡೆಂಟ್. ಇಟ್ ಹ್ಯಾಪನ್ಸ್ ಆನ್ ದ ವಯೋಲೇಷನ್, ಕಾನ್ಸ್ಟಿಟ್ಯೂಷನ್ ವಯೋಲೇಷನ್ ಮಾಡಿದರೆ ಈ ರೀತಿ ಪ್ರೊಸೀಡಿಂಗ್ಸನ್ನು ಮಾಡ್ಬೋದು. ಬಟ್ ಪ್ರಾಕ್ಟಿಕಲಿ ಈ ಪ್ರೊಸೀಡಿಂಗ್ ಇನ್ನೂ ಆಗಲಿಲ್ಲ, ಬಟ್ ದಿಸ್ ಈಸ್ ಒನ್ ಸಚ್ ಪ್ರೊಸೀಡಿಂಗ್. ಎಕ್ಸಾಮಲ್ಲಿ ತುಂಬ ಸಲ ಕೇಳುವಂಥ ಇದು. ಮಿನಿಮಮ್ 14 ದಿನಗಳ ನೋಟಿಸ್ ಕೊಡಬೇಕು. ಆದರೆ ಪ್ರೆಸಿಡೆಂಟ್ ಕೂಡ ಹಿ ಕ್ಯಾನ್ ಪಾರ್ಟಿಸಿಪೇಟ್, ಅದು ಏನಾಗ್ತದೆ ಹೇಳುವಂಥದ್ದನ್ನು ಪಾರ್ಟಿಸಿಪೇಟ್ ಮಾಡಿ ನೋಡ್ಬೋದು. ಆರ್ಟಿಕಲ್ 61 ಇದರಲ್ಲಿ ನಾವು ಕಾಣ್ತೇವೆ. ಇನ್ನು ನೆಕ್ಸ್ಟ್ ವ್ಯಕ್ತಿ ಯಾರಂತಂದರೆ ಸುಪ್ರೀಂ ಕೋರ್ಟ್ ಜಡ್ಜ್.
ಸುಪ್ರೀಂ ಕೋರ್ಟ್ ಜಡ್ಜಲ್ಲಿ ಆರ್ಟಿಕಲ್ 124(4) ಸಬ್ಸೆಕ್ಷನ್ ಕೂಡ ನೆನ್ಪಿಟ್ಕೊಳ್ಳಿ, ಸಬ್ ಆರ್ಟಿಕಲ್, ಯಾಕೆಂದರೆ ಇದೇ ರೆಫರೆನ್ಸ್ ನಾವು ಬೇರೆ ಬೇರೆ ಕಡೆ ಕೂಡ ಕಾಣ್ತೇವೆ. ಸೊ ಸುಪ್ರೀಂ ಕೋರ್ಟ್ ಜಡ್ಜನ್ನು ಯಾವ ಕಾರಣದಲ್ಲಿ ಅವರನ್ನು ರಿಮೂವ್ ಮಾಡ್ಬೋದು, ಇಂಪೀಚ್ ಮಾಡ್ಬೋದು ಅಂತಂದರೆ ಆನ್ ಪ್ರೂವ್ಡ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ, ಈ ಗ್ರೌಂಡ್ಸ್ಗಳ ಆಧಾರದ ಮೇಲೆ, ಆನ್ ಪ್ರೂವ್ಡ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ ಹೇಳುವಂಥ ಆಧಾರದ ಮೇಲೆ ಅವರನ್ನು ರಿಮೂವ್ ಮಾಡ್ಬೋದು. ಹೇಗೆ ರಿಮೂವ್ ಮಾಡ್ಬೋದು ಅಂತಂದರೆ ಪ್ರೆಸಿಡೆಂಟ್ ಆ ಆರ್ಡ್ರನ್ನು ಮಾಡುವಂಥದ್ದು. ದ ಪ್ರೆಸಿಡೆಂಟ್ ವಿಲ್ ಆರ್ಡರ್, ಬಟ್ ಅವರು ಡೈರೆಕ್ಟಾಗಿ ಆರ್ಡರ್ ಮಾಡ್ತಾರಾ? ಇಲ್ಲ. ಆಫ್ಟರ್ ಅಡ್ರೆಸ್ ಬೈ ಈಚ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್, ಪ್ರತಿ ಹೌಸಸಲ್ಲೂ ಸಹ ಹೌಸ್ 1 ಹೌಸ್ 2 ಅಲ್ಲಿ ಏನಾಗಿರಬೇಕು, ಟೋಟಲ್ ಮೆಂಬರ್ಸ್ 2 ರೀತಿಯ ಇದನ್ನು ನಾವು ಕಾಣ್ತೇವೆ. ಟೋಟಲ್ ಮೆಂಬರ್ಸ್ನ ಮೆಜಾರಿಟಿ ಸಿಗಬೇಕು, ಪ್ಲಸ್ ಎಷ್ಟು ಜನ ಪ್ರೆಸೆಂಟ್ ಇರ್ತಾರೆ ಆ ಪ್ರೆಸೆಂಟ್ ಇರುವಂಥದ್ರಲ್ಲಿ 2/3 ಮೆಜಾರಿಟಿ ಸಿಗಬೇಕು. ಆಯಿತಾ? ಸೊ ಫಸ್ಟ್ ಟೋಟಲ್ ಎಷ್ಟು ಜನ ಇದ್ದಾರೆ, ಪ್ರತಿ ಹೌಸಲ್ಲೂ ಈ ರೀತಿ ಪ್ರೊಸೀಜರ್ ಆಗಿ, ಸೊ ಲೋಕಸಭೆ ಆದರೆ ಲೋಕಸಭೆಯಲ್ಲಿರುವಂಥ ಅಷ್ಟು ಮೆಂಬರ್ಸ್ಗಳದ್ದು ಮೆಜಾರಿಟಿ, ಅಷ್ಟು ಮೆಂಬರ್ಸ್ ಅಂದರೆ ಸುಮಾರು ಒಂದು 500 ಜನ ಇದ್ದರೆ 500ರಲ್ಲಿ ಮೆಜಾರಿಟಿ ಅಂದರೆ ಲೈಕ್ ಅದರದ್ದು 51% ಅಷ್ಟು ಜನರ ಮೆಜಾರಿಟಿ ಬರಬೇಕು. ಪ್ಲಸ್ ಆ ದಿನ ಯಾವ ದಿನ ಇಂಪೀಚ್ಮೆಂಟ್ ಇದನ್ನು ಪಾಸ್ ಮಾಡ್ತಾರೆ, ರೆಸಲ್ಯೂಷನ್ ಪಾಸ್ ಮಾಡ್ತಾರೆ, ಆ ದಿನ ಯಾರು ಪ್ರೆಸೆಂಟ್ ಇರ್ತಾರೆ, ಪ್ರೆಸೆಂಟ್ ಇರುವಂತಹ 2/3 ವೋಟಿಂಗ್ ಬರಬೇಕಾಗತ್ತೆ. ರಾಜ್ಯಸಭೆ ಆದರೂ ಹಾಗೆ 2 ಹೌಸಲ್ಲೂ ಇದು ಪಾಸ್ ಆಗಬೇಕು, ಆವಾಗ ಮಾತ್ರ ಪ್ರೆಸಿಡೆಂಟ್ ಅದನ್ನು ಆರ್ಡರ್ ಮಾಡುವಂಥದ್ದು. ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ಫೈಂಡ್ ಇನ್ ದಿ ಕೇಸ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್ನ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ನೋಡ್ತೇವೆ. ಸೊ ಆರ್ಟಿಕಲ್ 124(4) ನಾವು ಕಾಣ್ತೇವೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಆಯಿತಾ, ಹೇಗೆ ಆ ಪ್ರೊಸೀಜರ್ ಹೇಗೆ ಅಂತ ಹೇಳುತ್ತದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬರುವಂಥದ್ದು ಹೈಕೋರ್ಟ್ ಜಡ್ಜ್. ಹೈಕೋರ್ಟ್ ಜಡ್ಜ್ ಸಂಬಂಧಪಟ್ಟಾಗೆ ನಾವು ಆರ್ಟಿಕಲ್ 218 ಕಾಣ್ತೇವೆ. ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಸಂಬಂಧಪಟ್ಟಾಗ ಏನು ಪ್ರೊಸೀಜರ್ ಇದೆ ಆರ್ಟಿಕಲ್ 124 ಅದನ್ನೇ ನೀವು ಇಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾರೆ. ಅಂದರೆ ಸೇಮ್ ಆಯಿತಾ, ಸುಪ್ರೀಂ ಕೋರ್ಟ್ ಜಡ್ಜನ್ನು ಯಾವ ರೀತಿ ರಿಮೂವ್ ಮಾಡ್ಬೋದು ಅದೇ ರೀತಿ ಹೈಕೋರ್ಟ್ ಜಡ್ಜನ್ನು ಕೂಡ ರಿಮೂವ್ ಮಾಡ್ಬೋದು. ಸೊ ನೆನ್ಪಿಟ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ, ಹೀಗೆ ನೋಡಿಟ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಪರ್ಸನ್ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಅದು ಅವ್ರ ಸಂಬಂಧಪಟ್ಟಾಗೆ ಆರ್ಟಿಕಲ್ 148 ಹೇಳ್ತಾರೆ. ಸೊ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, he can be removed only in the like manner and like grounds of the Supreme Court judge. ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜನ್ನು ಯಾವ ರೀತಿಯಲ್ಲಿ ಅವ್ರನ್ನ ರಿಮೂವ್ ಮಾಡ್ಬೋದು ಅದೇ ಪ್ರೊಸೀಜರು ಇಲ್ಲಿ ಅಪ್ಲೈ ಆಗುತ್ತೆ. ಸೊ ನೋಡಿ, ನಾವು ಸುಪ್ರೀಂ ಕೋರ್ಟ್ ಜಡ್ಜ್ನ ಇಂಪೀಚ್ಮೆಂಟ್ ಪ್ರೊಸೀಡಿಂಗ್ ಗೊತ್ತಿದ್ರೆ ನಮಗೆ ಆವಾಗ ಸೇಮ್ ಇದು ಹೈಕೋರ್ಟ್ ಜಡ್ಜ್ಗೂ ಅಪ್ಲೈ ಆಗುತ್ತೆ, ಸೇಮ್ ಇದು ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ಗೂ ಕೂಡ ಅಪ್ಲೈ ಆಗುತ್ತೆ. ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು ಆರ್ಟಿಕಲ್ 148. ಹಾಗೆ ಇನ್ನೊಂದು ಇದೇನಂತಂದರೆ ಕ್ಯಾಟಗರಿ ಅಂತಂದರೆ ಚೀಫ್ ಎಲೆಕ್ಷನ್ ಕಮಿಷನರ್, ಆರ್ಟಿಕಲ್ 324 ನಾವು ಕಾಣ್ತೇವೆ. ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಹೇಳಿ ಅವರ ರಿಮೂವಲ್ ಹೇಗೆ, ಅವ್ರದ್ದು ಕೂಡ ಅದೇ ರೀತಿ, ಹಿ ಕ್ಯಾನ್ ಬಿ ರಿಮೂವ್ಡ್ ಇನ್ ದಿ ಲೈಕ್ ಮ್ಯಾನರ್ ಆ್ಯಂಡ್ ದಿ ಲೈಕ್ ಗ್ರೌಂಡ್ಸ್ ಆಸ್ ದಟ್ ಆಫ್ ಅ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್. ಸೊ ಸೇಮ್ ಇದೇ ಇಲ್ಲಿ ಫಾಲೋ ಆಗ್ತಾ ಇದೆ ಆಯಿತಾ. ಇಲ್ಲಿ ನಾವು ಕಾಣುವಂಥದ್ದು ಸುಪ್ರೀಂ ಕೋರ್ಟ್ ಜಡ್ಜನ್ನ ಹೇಗೆ ರಿಮೂವ್ ಮಾಡ್ಬೋದು ಅದೇ ರೀತಿ ಹೈಕೋರ್ಟ್ ಜಡ್ಜನ್ನ ರಿಮೂವ್ ಮಾಡ್ಬೋದು, ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ನ ರಿಮೂವ್ ಮಾಡ್ಬೋದು, ಚೀಫ್ ಎಲೆಕ್ಷನ್ ಕಮಿಷನರ್ನ ರಿಮೂವ್ ಮಾಡ್ಬೋದು. ಹಾಗೆ ಇನ್ನೊಂದು ಇದೆ ಯಾವುದಂತಂದರೆ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅಂತ ಇದೆ, ಆರ್ಟಿಕಲ್ 243(k) ಅಲ್ಲಿ ನಾವು ಕಾಣ್ತೇವೆ. ಸೊ ಸ್ಟೇಟ್ ಎಲೆಕ್ಷನ್ ಕಮಿಷನರು ಈ 243(k) ಇಟ್ ಇಸ್ ವಿತ್ ರೆಸ್ಪೆಕ್ಟ್ ಟು ಕಂಡಕ್ಟ್ ಆಫ್ ದಿ ಎಲೆಕ್ಷನ್ಸ್ ರಿಗಾರ್ಡಿಂಗ್ ದ ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ ಎಲೆಕ್ಷನ್ಗೆ ಇರುವಂಥದ್ದು. ಅಲ್ಲಿ 243(k)ಗೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಅಲ್ಲೇನು ಹೇಳ್ತಾರೆ, ಸಿಮಿಲರ್ ಮ್ಯಾನರ್ ಆಫ್ ಹೈಕೋರ್ಟ್ ಜಡ್ಜ್ ರಿಮೂವಲ್. ಅಂದರೆ ಸುಪ್ರೀಂ ಕೋರ್ಟ್ ಅಂತ ಹೇಳಿಲ್ಲ, ಹೈಕೋರ್ಟ್ ಜಡ್ಜನ್ನು ಯಾವ ರೀತಿ ರಿಮೂವ್ ಮಾಡ್ತಾರೆ, ಹೈಕೋರ್ಟ್ ಜಡ್ಜರನ್ನು ಯಾವ ರೀತಿ ಯಾವ ಮ್ಯಾನರಲ್ಲಿ ರಿಮೂವ್ ಮಾಡ್ತಾರೆ ಅದೇ ರೀತಿ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ರಿಮೂವ್ ಮಾಡ್ಬೋದು ಅಂತ. ಬಟ್ ಹೈಕೋರ್ಟ್ ಜಡ್ಜನ್ನು ರಿಮೂವ್ ಮಾಡುವಂಥದ್ದು ಹೇಗೆ, ಸೇಮ್ ಲೈಕ್ ದಟ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್. ಸೊ ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ನ ರಿಮೂವಲ್ ಪ್ರೊಸೀಜರು ದಿಸ್ ಇಸ್ ಅಪ್ಲಿಕೇಬಲ್ ಟು ಹೈಕೋರ್ಟ್ ಜಡ್ಜಸ್, ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ಲು, ಚೀಫ್ ಎಲೆಕ್ಷನ್ ಕಮಿಷನರು ಹಾಗೂ ಸ್ಟೇಟ್ ಎಲೆಕ್ಷನ್ ಕಮಿಷನರ್ಗೆ ಇದು ಅಪ್ಲೈ ಆಗುತ್ತೆ. ಪ್ರೆಸಿಡೆಂಟ್ಗೆ ಇಟ್ಸ್ ಅ ಸಪ್ರೇಟ್ ಪ್ರೊಸೀಜರು. ಹಾಗೆ ಇವರೆಲ್ಲರಿಗೂ ಸಹ ಇಲ್ಲಿ ನಾವು ನೋಡುವಂಥದ್ದಾದರೆ ದಿಸ್ ಈಸ್ ಅಪ್ಲಿಕೇಬಲ್, ಈ ಪ್ರೊಸೀಜರ್ ಅಪ್ಲಿಕೇಬಲ್ ಟು ಹಿಮ್ ಆ್ಯಂಡ್ ಇಟ್ಸ್ ಅಪ್ಲಿಕೇಬಲ್ ಟು ಹಿಮ್. ವೆರಾಸ್ ಹೈಕೋರ್ಟ್ ಜಡ್ಜ್ಗೆ ಸಂಬಂಧಪಟ್ಟ ಹಾಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಇಂಡೈರೆಕ್ಟ್ಲಿ ಏನಾಯಿತು, ಇವರದ್ದು ಇಲ್ಲಿ ಅಪ್ಲೈ ಆಗೋದಕ್ಕೋಸ್ಕರ ಇದು ಕೂಡ ಇಲ್ಲಿ ಅಪ್ಲೈ ಆಗುತ್ತೆ. ಹಾಗಂತ ಇಷ್ಟೇ ರಿಮೂವಲ್ ಪ್ರೊಸೀಜರ್ ಇಲ್ಲ. ಈಗ ವೈಸ್ ಪ್ರೆಸಿಡೆಂಟ್ಗೆ ಸಂಬಂಧಪಟ್ಟ ಹಾಗೆ ಸ್ಪೀಕರ್, ಡೆಪ್ಯೂಟಿ ಸ್ಪೀಕರ್, ಚೇರ್ಮನ್ನು, ಡೆಪ್ಯೂಟಿ ಚೇರ್ಮನ್ನು, ಹಾಗೆ UPSC ಮೆಂಬರ್ಸ್ಗೆ ಸಂಬಂಧಪಟ್ಟ UPSC ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನು ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ
ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನು ಅದರಲ್ಲೂ ಕೂಡ ರಿಮೂವಲ್ ಬಗ್ಗೆ ಹೇಳ್ತಾರೆ, ಬಟ್ ನಾಟ್ ಆ್ಯಸ್ ಯೂನಿಕ್ ಆ್ಯಸ್ ದಿಸ್. ಎರಡೂ ಹೌಸಸ್ಗಳ ಇನ್ವಾಲ್ವ್ಮೆಂಟ್ ಕಮ್ಮಿ. ಅಲ್ಲಿ ಐದರ್ ಪ್ರೆಸಿಡೆಂಟ್ ಇರ್ತಾರೆ, ಅಥವಾ ಅದೇ ಒಂದು ಹೌಸಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿ ಅವರನ್ನು ರಿಮೂವ್ ಮಾಡ್ತಾರೆ, ಅಥವಾ ಪ್ರೆಸಿಡೆಂಟ್ ಆರ್ಡರ್ ಒಟ್ಟಿಗೆ ಸುಪ್ರೀಂ ಕೋರ್ಟ್ನ ರೆಫರೆನ್ಸ್ ಕೇಳ್ತಾರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಸಂಬಂಧಪಟ್ಟ ಹಾಗೆ. ಸೊ ಹೀಗೆಲ್ಲ ಸ್ವಲ್ಪ ಪ್ರೊಸೀಜರ್ ಭಿನ್ನವಾಗಿದೆ, ಬಟ್ ಇದನ್ನೆಲ್ಲ ನಾವು ಒಂದೇ ಹೆಡಿಂಗ್ ಅಡಿಯಲ್ಲಿ ಹಾಕ್ಬೋದು. ಓಕೆ, ವೆರಿ ಇಂಪಾರ್ಟೆಂಟ್. ಈ ಎಲ್ಲ ಆರ್ಟಿಕಲ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ, ಯಾವ ಗ್ರೌಂಡ್ಸ್ ಅಂತ ನೆನ್ಪಿಟ್ಕೊಳ್ಳಿ, ಹಾಗೂ ಯಾವ ವಿಧಾನ ಅಂತ ನೆನ್ಪಿಟ್ಕೊಳ್ಳಿ. ವಿಧಾನ ಆ್ಯಕ್ಚುಲಿ ಇರುವಂಥದ್ದು ಎರಡೇ ಆಗುತ್ತೆ ಇಲ್ಲಿ ನಾವು ನೋಡೋಂಥದ್ರೆ, ಇದು ಒಂದು ಆಗುವಂಥದ್ದು. ಉಳಿದಿದ್ದೆಲ್ಲವೂ ಕೂಡ ಸಿಮಿಲರ್ ಟು ದ್ಯಾಟ್ ಆಫ್ ಅ ಸುಪ್ರೀಂ ಕೋರ್ಟ್ ಜಡ್ಜ್. ಸೊ ಅದಕ್ಕೋಸ್ಕರ ಇಲ್ಲಿ ಆರ್ಟಿಕಲ್ 124 ಸಬ್ ಆರ್ಟಿಕಲ್ 4 ಕೂಡ ನೆನ್ಪಿಟ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಓಕೆ, ಎಸ್. ಸೊ ಹಾಗಿದೆ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡೋಣ. ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಓಕೆ, ದ ಪ್ರೆಸಿಡೆಂಟ್ ಕ್ಯಾನ್ ಬಿ ರಿಮೂವ್ಡ್ ಆನ್ ದಿ ಗ್ರೌಂಡ್ ಆಫ್. ಪ್ರೆಸಿಡೆಂಟನ್ನು ಯಾವ ಗ್ರೌಂಡ್ನ ಆಧಾರದ ಮೇಲೆ ಅವ್ರನ್ನ ರಿಮೂವ್ ಮಾಡ್ಬೋದು? ಸೊ ಇಲ್ಲಿ ನಾವು ನೋಡುವಂಥದ್ದು ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಷ್ಟೇ. ಪ್ರೂವ್ಡ್ ಮಿಸ್ಬಿಹೇವಿಯರ್ ಮತ್ತು ಇನ್ಕೆಪಾಸಿಟಿ ದ್ಯಾಟ್ ಈಸ್ ರಿಗಾರ್ಡಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್. ಸೊ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ನ ಇದನ್ನು ಆನ್ಸರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ರೆಸೊಲ್ಯೂಷನ್ ಆಫ್ ಇಂಪೀಚಿಂಗ್ ದ ಪ್ರೆಸಿಡೆಂಟ್ ಕ್ಯಾನ್ ಬಿ ಇಂಟ್ರೊಡ್ಯೂಸ್ಡ್. ಪ್ರೆಸಿಡೆಂಟ್ನ ಇಂಪೀಚ್ಮೆಂಟ್ ಎಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು, ಯಾವ ಹೌಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದು? ಓನ್ಲಿ ಲೋಕಸಭಾ, ಓನ್ಲಿ ರಾಜ್ಯಸಭಾ, ಅಥವಾ ಲೋಕಸಭೆ ಅಥವಾ ರಾಜ್ಯಸಭೆ ಇರ್ಬೋದು, ಅಥವಾ ರಾಜ್ಯ ವಿಧಾನಸಭೆಗಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದಾ ಅಂತ ಹೇಳುವಂಥದ್ದು. ಇಟ್ ಕ್ಯಾನ್ ಬಿ ದ ಚಾರ್ಜ್ ಕ್ಯಾನ್ ಬಿ ಪ್ರಿಫರ್ಡ್ ಇನ್ ಈದರ್ ಆಫ್ ದಿ ಹೌಸ್ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇಟ್ ಕುಡ್ ಬಿ ಇನ್ ಲೋಕಸಭೆ ಅಥವಾ ರಾಜ್ಯಸಭೆ. ನೆಕ್ಸ್ಟ್ ಕ್ವಶನ್, ಹೂ ಆಫ್ ದ ಫಾಲೋವಿಂಗ್ಸ್ ಕೆನಾಟ್ ಬಿ ರಿಮೂವ್ಡ್ ಬೈ ದಿ ಪಾರ್ಲಿಮೆಂಟ್. ನೋಡಿ, ಪಾರ್ಲಿಮೆಂಟಲ್ಲಿ ರಿಮೂವ್ ಆಗದೆ ಇರುವಂಥ ವ್ಯಕ್ತಿಗಳು ಯಾರು ಅಂತ ಹೇಳಿ. ಸೊ ಇಲ್ಲಿ ನಾವು ನೋಡಿರುವಂಥದ್ದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ತಾರೆ. ಹಿ ಕ್ಯಾನ್ ಬಿ ರಿಮೂವ್ಡ್ ಬೈ ದಿ ಪಾರ್ಲಿಮೆಂಟ್ ಬೈ ವೇ ಆಫ್ ಇಂಪೀಚ್ಮೆಂಟ್. ಹಾಗೆ ಎಲೆಕ್ಷನ್ ಕಮಿಷನರು, ಇಟ್ ಕುಡ್ ಬಿ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ಬೋದು, ಅಥವಾ ಸ್ಟೇಟ್ ಎಲೆಕ್ಷನ್ ಕಮಿಷನರು, ಅವರನ್ನು ಇಂಪೀಚ್ಮೆಂಟ್ ಮುಖಾಂತರ ರಿಮೂವ್ ಮಾಡ್ಬೋದು. ಹಾಗೆ ಆಡಿಟರ್ ಜನರಲ್ ಅಂದರೆ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ಅವರದ್ದು ಕೂಡ ನಾವು ಇಂಪೀಚ್ಮೆಂಟ್ ನೋಡಿದ್ವಿ. ಇನ್ನು ಅಟಾರ್ನಿ ಜನರಲು, ಹಿ ಕ್ಯಾನ್ ಬಿ ರಿಮೂವ್ಡ್ ಬೈ ದ ಪ್ರೆಸಿಡೆಂಟ್. ಹಿ ಹೋಲ್ಡ್ಸ್ ಆಫೀಸ್ ಡ್ಯೂರಿಂಗ್ ದ ಪ್ಲೆಷರ್ ಆಫ್ ದಿ ಪ್ರೆಸಿಡೆಂಟ್ ಅಷ್ಟೇ. ಸೊ ಪಾರ್ಲಿಮೆಂಟ್ನ ಪಾತ್ರ ಅಲ್ಲಿ ಏನಿರೋದಿಲ್ಲ. ಸೊ ಎ ಇಸ್ ದಿ ಆನ್ಸರ್. ಅಟಾರ್ನಿ ಜನರಲ್ ಇಸ್ ದಿ ಆನ್ಸರ್. Next one, for removal of a judge of the Supreme Court, the special majority resolution required to be passed in each of the parliament is. ಸುಪ್ರೀಂ ಕೋರ್ಟ್ನ ಜಡ್ಜನ್ನು ರಿಮೂವ್ ಮಾಡಬೇಕಂತಂದರೆ ಸ್ಪೆಷಲ್ ಮೆಜಾರಿಟಿ ಬೇಕು, ಆ ರೆಸೊಲ್ಯೂಷನ್ ಬೇಕಲ್ಲ, ಅದು ಎಷ್ಟಿರಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಇಲ್ಲಿ ನಾವು ನೋಡೋ ಪ್ರಕಾರ ಇಲ್ಲಿ ಆ ಹೌಸಸ್ಗಳನ್ನ ಮೆಂಬರ್ಶಿಪ್ ಏನಿದೆ, ಇದು ದಿಸ್ ಇಸ್ ದ ಆನ್ಸರ್. ಟೋಟಲ್ ಹೌಸ್ನ ಮೆಂಬರ್ಶಿಪ್ ಅದರಲ್ಲಿ ಮೆಜಾರಿಟಿ ಪ್ಲಸ್ ಯಾರು ಪ್ರೆಸೆಂಟ್ ಇರ್ತಾರೆ ಅವರ 2/3 ಮೆಂಬರ್ಶಿಪ್ ಬೇಕಾಗುತ್ತೆ. ಸೊ ಈ ಕಂಡೀಷನ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಸೊ ಸಿ ಇಸ್ ದಿ ಆನ್ಸರ್ ಹಿಯರ್. ನೆಕ್ಸ್ಟ್ ಒನ್, ದ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕ್ಯಾನ್ ಬಿ ರಿಮೂವ್ ಫ್ರಮ್ ಹಿಸ್ ಆಫೀಸ್ ಆನ್ ದ ಬೇಸಿಸ್ ಆಫ್. ಯಾವ ಗ್ರೌಂಡ್ನ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ನ ರಿಮೂವ್ ಮಾಡ್ಬೋದು? ಸೊ ಇಲ್ಲಿ ಚೀಫ್ ಜಸ್ಟಿಸ್ ಅಂತ ಹೇಳಿ ಹೇಳ್ತಾರೆ. ಸೊ ನಾವಿಲ್ಲಿ ನೋಡುವಂಥದ್ದು ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಥವಾ ಇನ್ಕೆಪಾಸಿಟಿ, ಎ ಮತ್ತು ಬಿ. ದಟ್ಸ್ ವೈ ಬೋತ್ ಎ ಆ್ಯಂಡ್ ಬಿ. ಕರಪ್ಷನ್ ಹೇಳುವಂಥದ್ದಿಲ್ಲ. ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಥವಾ ಇನ್ಕೆಪಾಸಿಟಿ ಆಧಾರದ ಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ರಿಮೂವ್ ಮಾಡ್ಬೋದು. ಹಾಗೆ ದ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಮೇ ಬಿ ರಿಮೂವ್ ಫ್ರಮ್ ಆಫೀಸ್ ಇನ್ ದ ಲೈಕ್ ಮ್ಯಾನರ್ ಆ್ಯಂಡ್ ಆನ್ ದಿ ಲೈಕ್ ಗ್ರೌಂಡ್ಸ್ ಆ್ಯಸ್ ಅ. ಸೊ ಯಾರ ರೀತಿಯಲ್ಲಿ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ನ ರಿಮೂವ್ ಮಾಡ್ಬೋದು? ಸೊ ನಾವು ಆರ್ಟಿಕಲ್ 148 ಪ್ರಕಾರ ನೋಡಿರೋ ಪ್ರಕಾರ ಯಾರ ರೀತಿಯಲ್ಲಿ, ಆಸ್ ಪರ್ ದಿ ಜಡ್ಜ್ ಆಫ್ ದಿ ಸುಪ್ರೀಂ ಕೋರ್ಟ್ ಜಡ್ಜನ್ನು ಹೇಗೆ ರಿಮೂವ್ ಮಾಡ್ತಾರೆ ಅದೇ ರೀತಿ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ನು ಕೂಡ ಇಂಪೀಚ್ಮೆಂಟ್ ಮುಖಾಂತರ ರಿಮೂವ್ ಮಾಡ್ಬೋದು. ಹಾಗೆ ನೆಕ್ಸ್ಟ್ ಕ್ವಶನ್, ಹೂ ಅಮಂಗ್ಸ್ ದ ಫಾಲೋವಿಂಗ್ ಕ್ಯಾನ್ ಬಿ ರಿಮೂವ್ ಫ್ರಮ್ ಹಿಸ್ ಆಫೀಸ್ ಬೈ ದ ಪ್ರೆಸಿಡೆಂಟ್ ವಿತೌಟ್ ಆನ್ ಇಂಪೀಚ್ಮೆಂಟ್ ಮೋಷನ್ ಹ್ಯಾವಿಂಗ್ ಬೀನ್ ಪಾಸ್ಡ್ ಬೈ ದಿ ಪಾರ್ಲಿಮೆಂಟ್. ಸೊ ಇಂಪೀಚ್ಮೆಂಟ್ ಇಲ್ಲದೆ ಅವ್ರನ್ನ ರಿಮೂವ್ ಮಾಡುವಂಥ ಪ್ರೊಸೀಜರ್ ಯಾರ ಸಂದರ್ಭದಲ್ಲಿ ನಾವು ಕಾಣ್ತೇವೆ ಅಂತ. ಸೊ ಸುಪ್ರೀಂ ಕೋರ್ಟ್ ಜಡ್ಜನ್ನು ಇಂಪೀಚ್ಮೆಂಟ್ ಮುಖಾಂತರ ರಿಮೂವ್ ಮಾಡಬೇಕು. ಚೀಫ್ ಎಲೆಕ್ಷನ್ ಕಮಿಷನರ್ನು ಕೂಡ ಇಂಪೀಚ್ಮೆಂಟ್ ಮುಖಾಂತರ, ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಕೂಡ ಇಂಪೀಚ್ಮೆಂಟ್ ಮುಖಾಂತರ. ಹಾಗಿದ್ರೆ ಚೇರ್ಮನ್ ಆಫ್ ದಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, UPSC ಚೇರ್ಮನ್ ಇದ್ದಾರಲ್ಲ, ಅವರನ್ನು ಸ್ಪೆಷಲ್ ಪ್ರೊಸೀಜರ್ ಇದೆ, ಬಟ್ ಇಂಪೀಚ್ಮೆಂಟ್ ಅಲ್ಲ. ಅಲ್ಲಿ ಪ್ರೆಸಿಡೆಂಟ್ ಅವರನ್ನು ರಿಮೂವ್ ಮಾಡ್ತಾರೆ, ಬಟ್ ಆನ್ ದಿ ರೆಫರೆನ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಪ್ರೆಸಿಡೆಂಟು ಸುಪ್ರೀಂ ಕೋರ್ಟ್ಗೆ ರೆಫರ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಅದು ರಿಪೋರ್ಟ್ ಮಾಡಿದ ನಂತರ ಆಮೇಲೆ ಚೇರ್ಮನನ್ನು ಇದು ರಿಮೂವ್ ಮಾಡ್ಬೋದು ಅಂತಂದರೆ ರಿಮೂವ್ ಮಾಡ್ಬೋದು, ಹೊರತು ಪಾರ್ಲಿಮೆಂಟ್ನ ಭಾಗ ಇದರಲ್ಲಿ ನಾವು ಕಾಣೋದಿಲ್ಲ. ಸೊ ದ್ಯಾಟ್ಸ್ ವೈ, ಅಂದರೆ ಸಿಂಪಲ್ ಅಲ್ಲ ಇದರ ಪ್ರೊಸೀಜರು, ಬಟ್ ಸ್ಟಿಲ್ ದಿಸ್ ಇಸ್ ನಾಟ್ ಡನ್ ಬೈ ದಿ ಪಾರ್ಲಿಮೆಂಟ್. ಸೊ ಆನ್ಸರ್ ಬಿ ಇಸ್ ದಿ ಆನ್ಸರ್ ಹಿಯರ್. ನೆಕ್ಸ್ಟ್ ಕ್ವಶನ್, ದ ಚೀಫ್ ಎಲೆಕ್ಷನ್ ಕಮಿಷನರ್ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ಹಿಸ್ ಆಫೀಸ್. ಚೀಫ್ ಎಲೆಕ್ಷನ್ ಕಮಿಷನರು ಹೇಗೆ ರಿಮೂವ್ ಮಾಡ್ಬೋದು ಅಂತ ಹೇಳಿ ನಾವು ನೋಡುವಂಥದ್ದು. ಸೊ ಎಲೆಕ್ಷನ್ ಕಮಿಷನರ್ ಇರ್ಬೋದು, ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇರ್ಬೋದು. ಚೀಫ್ ಎಲೆಕ್ಷನ್ ಕಮಿಷನರು ಸುಪ್ರೀಂ ಕೋರ್ಟ್ ಜಡ್ಜ್ ರೀತಿಯಲ್ಲಿ ರಿಮೂವ್ ಮಾಡ್ತಾರೆ. ಸ್ಟೇಟ್ ಎಲೆಕ್ಷನ್ ಕಮಿಷನರ್ನ
ಹೈಕೋರ್ಟ್ ಜಡ್ಜ್ನ ರೀತಿಯಲ್ಲಿ ರಿಮೂವ್ ಮಾಡ್ತಾರೆ. ಸೊ ಇಲ್ಲಿ ನಾವು ಆನ್ಸರ್ ಯಾವುದಾಗುತ್ತೆ, ಇನ್ ದಿ ಮ್ಯಾನರ್, ಆ ವಿಧಾನ ಮತ್ತು ಅದೇ ಗ್ರೌಂಡ್ಸ್ಗಳ ಆಧಾರದ ಮೇಲೆ, ಅಂದರೆ ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಥವಾ ಇನ್ಕೆಪಾಸಿಟಿ ಹೇಳುವಂಥ ಗ್ರೌಂಡ್ಸ್ ಇದೆ, ಆ ಗ್ರೌಂಡ್ಸ್ಗಳ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಜಡ್ಜನ್ನ ಹೇಗೆ ರಿಮೂವ್ ಮಾಡ್ತಾರೆ ಅದೇ ರೀತಿಯಲ್ಲಿ ರಿಮೂವ್ ಮಾಡ್ಬೋದು ಅಂತ ಹೇಳಿ. ಸೊ ಇಷ್ಟು ನಾವು ನೋಡಿರುವಂಥದ್ದು ಇಂಪೀಚ್ಮೆಂಟ್ ಪ್ರೊಸೀಡಿಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು. ಸೊ ಇದು ಒಂದು ಕಾನ್ಸೆಪ್ಟ್. ಸೊ ಈ ರೀತಿ ನಾವು ಓದ್ತಾ ಹೋದರೆ ಎಕ್ಸಾಮಿಗೆ ಬಹಳ ರಿವಿಷನ್ ಹೇಳುವಂಥ ಅದಕ್ಕೆ ಒಂದು ಪ್ರಾಪರ್ ಆಗಿ ನಮಗೆ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಾಗ ನಮ್ಮ ಒಂದು ಕೋರ್ಸ್ ನಡೀತಾ ಇದೆ, ಲೈವ್ ಕ್ಲಾಸ್ ನಡೀತಾ ಇದೆ, ಆಲ್ರೆಡಿ ಒಂದು 25 ಕ್ಲಾಸಸ್ಗಳು ಆಗಿವೆ. ಬಟ್ ಸ್ಟಿಲ್ ಹೂಎವರ್ ಇಸ್ ಇಂಟ್ರೆಸ್ಟೆಡ್, ನಿಮಗೆ ಇನ್ನೂ 30 ದಿನಗಳ ಟೈಮ್ ಇದೆ, ಇಂಟ್ರೆಸ್ಟ್ ಇದೆ, ನೀವು ಇದಕ್ಕೆ ಫುಲ್ ಟೈಮ್ ಡೆಡಿಕೇಟ್ ಮಾಡ್ತೀರಿ ಅಂತಾದರೆ ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ದಿಸ್ ಆ್ಯಂಡ್ ಯು ಕ್ಯಾನ್ ವಾಚ್ ದ ರೆಕಾರ್ಡ್ ಕ್ಲಾಸಸ್ ಆ್ಯಂಡ್ ಆಲ್ಸೋ ದ ಅಪ್ಕಮಿಂಗ್ ಲೈವ್ ಕ್ಲಾಸಸ್ಗಳನ್ನು ಕೂಡ ನೀವು ವಾಚ್ ಮಾಡ್ಬೋದು. ಸೊ ಇದನ್ನು ನೀವು ಎಲ್ಲಿ ಸಿಗುತ್ತೆ, ಲೈವ್ ಕ್ಲಾಸ್ ಇರುತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್, ಬೆಳಗ್ಗೆ 5:15ರಿಂದ ಸುಮಾರು 7 ಗಂಟೆ ತನಕ ಈ ಕ್ಲಾಸಸ್ಗಳಿರುವಂಥದ್ದು. ಸೊ ಇದರ ಕ್ಲಾಸಸ್ಗಳು ನೀವು ಎಲ್ಲಿ ಕಾಣ್ತೀರಿ ಅಂತಂದರೆ ಅಭಿಜ್ಞಾ ಎಜುಕೇಷನ್ ಹೇಳುವಂಥ ಆ್ಯಪ್ ಇದೆ, ಅದರಲ್ಲಿ ನೀವು ನಮ್ಮ ಕೋರ್ಸನ್ನು ಇದು ಮಾಡ್ಬೋದು. ಅದರ ಡಿಸ್ಕ್ರಿಪ್ಷನನ್ನು ನಾವು ನಮ್ಮ ಯೂಟ್ಯೂಬ್ನಲ್ಲಿ ನೀಡಿದ್ದೇವೆ. ಸೊ ಅಭಿಜ್ಞಾ ಎಜುಕೇಷನ್ ಹೇಳುವಂಥ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಬೋದು, ಅಥವಾ ಈ ವೆಬ್ಸೈಟ್ನ ಲಿಂಕ್ course.abhijnaeducation.com/learn ಹೇಳುವಂಥ ಅಲ್ಲಿ ಕೂಡ ನೀವು ಕಾಣ್ಬೋದು. ಇಲ್ಲಿ ಯು ಕ್ಯಾನ್ ಫೈಂಡ್ ದ ಬ್ಯಾಚ್, ಅಲ್ಟಿಮೇಟ್ ರಿವಿಷನ್ ಬ್ಯಾಚ್ ಅಂತ ಇದೆ, ಯು ಕ್ಯಾನ್ ಫೈಂಡ್ ದಿಸ್ ಹಿಯರ್. ಆ್ಯಂಡ್ ಇಲ್ಲಿ ಕಂಟೆಂಟ್ ಹೇಳುವಂಥದ್ದು ನೋಡಿದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯಾವ್ಯಾವ ಕಂಟೆಂಟನ್ನು ನಾವು ಮಾಡ್ತೇವೆ ಅಂತ. ಈಗ ಸದ್ಯಕ್ಕೆ ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ಗಳನ್ನು ನಾವು ಮಾಡ್ತಾ ಇರುವಂಥದ್ದು, ಡಿಫ್ರೆಂಟ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟೀಸ್ ಆ್ಯಂಡ್ ಬಾಡೀಸ್ ಹೇಳುವಂಥ ಬೇರೆ ಬೇರೆ ಕಾನ್ಸೆಪ್ಟು, ಅದಕ್ಕೆ ಸಂಬಂಧಪಟ್ಟ ಆಯಾ ದಿನ ಅದಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ತಾ ಇರುವಂಥದ್ದು. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ಗಳು ಅಲ್ಲಿ ಜಾಯಿನ್ ಬ್ಯಾಚ್ ಅಂತ ಕೊಟ್ಟರೆ ಯು ಕ್ಯಾನ್ ಜಾಯಿನ್ ಇಟ್. ಅಥವಾ ಇಲ್ಲಿ ಎಲ್ಲ ನೀವು ಅಭಿಜ್ಞಾ ಲಾ ಸೀರೀಸ್ ಹೇಳುವಂಥ ಆ್ಯಪ್ ಇದೆ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆ ಅಂತಾದರೆ ಅಲ್ಲೇ ನೀವು ಡೈರೆಕ್ಟಾಗಿ ಜಾಯಿನ್ ಆಗ್ಬೋದು. ಇಲ್ಲಿ www.abhijnalegal.in ಅಂತ ಇದೆ, ಅಲ್ಲಿ ಕೋರ್ಸಸ್ಗಳಂತ ಹೋದರೆ ಯು ಕ್ಯಾನ್ ಫೈಂಡ್ ಡಿಫ್ರೆಂಟ್ ಕೋರ್ಸ್ ಹಾಗೂ ಡಿಫ್ರೆಂಟ್ ಬುಕ್ಸ್ಗಳು ಕೂಡ ಅವೈಲೇಬಲ್ ಇದೆ. ನಮ್ಮ ಯೂಟ್ಯೂಬ್ನಲ್ಲಿ ಸ್ಟೋರ್ ಅಂತ ಏನು ಕಾಣ್ತಾ ಇದೆ ಅಲ್ಲೂ ಕೂಡ ಹಲವಾರು ಬುಕ್ಸ್ಗಳು, 8 ಬುಕ್ಸ್ಗಳ ಅವೈಲೇಬಿಲಿಟಿ ಇದೆ, ಯು ಕ್ಯಾನ್ ಪರ್ಚೇಸ್ ದೆಮ್. ಸೊ ಬೆಸ್ಟ್ ಇದು ಜುಡಿಷಿಯಲ್ ಪ್ರಿಲಿಮ್ಸ್ ರೆಡಿ ರೆಕನರ್ ಹೇಳುವಂಥದ್ದು 1 ಲೈನರ್ಸ್ ಇರುವಂಥದ್ದು 9 ಆ್ಯಕ್ಟ್ಸ್ಗಳನ್ನು ಇಲ್ಲಿ ನಾವು ಕೊಟ್ಟಿದ್ದೇವೆ. ಸೊ ಯು ಕ್ಯಾನ್ ಚೆಕ್ ದೆಮ್. ಸ್ಯಾಂಪಲ್ ಪೇಜಸ್ಗಳನ್ನು ಕೂಡ ನೀಡಿದ್ದೇವೆ. ಅಥವಾ ಅಮೆಝಾನಲ್ಲಿ ಕೂಡ ಯು ಕ್ಯಾನ್ ಫೈಂಡ್ ಅ ಬುಕ್ಸ್, ಯು ಕ್ಯಾನ್ ಚೆಕ್ ಹಿಯರ್, ಅಪರ್ಣಾ ಭಟ್ ಬುಕ್ಸ್ ಅಂತ ಹಾಕಿದರೆ ಯು ಕ್ಯಾನ್ ಫೈಂಡ್ ಅ ಬುಕ್ಸ್. ಸೊ ಇಷ್ಟು ಮಾಹಿತಿಯನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಇಂಟ್ರೆಸ್ಟ್ ಸ್ಟೂಡೆಂಟ್ಸ್ಗಳು ಖಂಡಿತವಾಗಿಯೂ ಈ ಕೋರ್ಸನ್ನು ಪರ್ಚೇಸ್ ಮಾಡ್ಬೋದು. ಅಥವಾ ನೀವು ಕೋರ್ಸ್ ಪರ್ಚೇಸ್ ಮಾಡೋದಿಲ್ಲ ಅಂತ ನಮ್ಮ ಯೂಟ್ಯೂಬ್ ಚಾನಲ್ನೇ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರತಿದಿನ ಈ ಅಪ್ಡೇಟ್ಸ್ಗಳನ್ನು ಅದನ್ನು ಇದು ಮಾಡ್ತಾ ಹೋಗಿ, ಫಾಲೋ ಮಾಡ್ತಾ ಹೋಗಿ, ಸೊ ದ್ಯಾಟ್ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಗುತ್ತೆ ಯಾವ ರೀತಿ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಹೇಳುವಂಥದ್ದು. ಸೊ ಇಷ್ಟು ಮಾಹಿತಿಯನ್ನು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು, ಟೇಕ್ ಕೇರ್ ಆ್ಯಂಡ್ ಬೈ ಬೈ.